ಹಾಯ್ ನಮಸ್ತೆ, ಭಾರ್ಗವಿ LLBನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೃಂದ ಒಬ್ಬ ವ್ಯಕ್ತಿನ ಮೀಟ್ ಮಾಡಿರ್ತಾಳೆ. ಆ ವ್ಯಕ್ತಿ ಏನು ಮೇಡಮ್ ಬರೋಕ್ಕೆ ಹೇಳಿದ್ರಲ್ಲ, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಅಂತ ಕೇಳಿದ್ದಕ್ಕೆ, ನೋಡು ಅಲ್ಲಿ ಒಂದು ಜಂಕ್ಷನ್ ಕಾಣಿಸ್ತಾ ಇದೆ ಅಂತ ಜಂಕ್ಷನ್ ತೋರಿಸ್ತಾಳೆ. ಹೌದು ಮೇಡಮ್, ಅಲ್ಲೊಂದು ಜಂಕ್ಷನ್ ಕಾಣಿಸ್ತಾ ಇದೆ, ಅಲ್ಲಿ ಯಾರಿಗಾದ್ರೂ ಗಾಡಿಯಿಂದ ಬಿದ್ದರೆ ಅಥವಾ ಏಟಾದರೆ ಯಾರಿಗಾದ್ರೂ ಗಾಡಿಯಿಂದ ಗುದ್ದರೆ ಅಷ್ಟೇ ಸ್ಪಾಟ್ ಔಟ್ ಆಗ್ತಾರೆ ಅಂತ ಹೇಳಿದ್ದಕ್ಕೆ, ಇವಾಗ ಆ ಕಡೆಯಿಂದ ಒಬ್ಬ ಹುಡುಗಿ ಕರಿ ಕೋಟ್ ಹಾಕ್ಕೊಂಡು ಹಿಂದೆ ಒಬ್ಬಳು ಹುಡುಗಿನ ಕೂರಿಸ್ಕೊಂಡು ಬರ್ತಾಳೆ. ಅವಳಿಗೆ ಹೋಗಿ ನೀನು ಗಾಡಿನ ಹತ್ತಿಸ್ಬೇಕು ಅಂತ ಹೇಳಿದ್ದಕ್ಕೆ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ಅಂತ ಅಂದಿದ್ದಕ್ಕೆ, ನೀನೇನು ವರಿ ಮಾಡ್ಕೋಬೇಡ, ನಿನ್ನನ್ನು ಬಿಡಿಸೋ ಜವಾಬ್ದಾರಿ ನಂದು, ಹಾಗೆಯೇ ಮಾವನಿಗೆ ಹೇಳಿ ಕೈ ತುಂಬ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ, ಆಯಿತು ಮೇಡಮ್ ಆಯಿತು, ಆ ಕೆಲಸನ ನಾನು ಮಾಡ್ತೀನಿ, ಹಿಂದೆ ಸಾಹೇಬ್ರಿಗೆ ಈ ಥರ ಒಂದೆರಡು ಕೆಲಸನ ಮಾಡಿಕೊಟ್ಟಿದ್ದೆ, ಇನ್ನು ನೀವು ಹೇಳ್ತಾ ಇದ್ದೀರಾ ಅಂತ ಅಂದಮೇಲೆ ಆ ಕೆಲಸನ ಖಂಡಿತ ನಾನು ಮಾಡಿಕೊಡ್ತೀನಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಓ ಹಾಗಾದರೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದಂಗೆ ಆಯಿತು, ಸರಿ ಆಯಿತು ಅಂತ ಹೇಳಿದ್ದಕ್ಕೆ, ಹೇಳಿ ಮೇಡಮ್ ಯಾವ ಥರ ಅವ್ರನ್ನ ಮುಗಿಸ್ಬೇಕು, ಅಲ್ಲೇ ಡೆತ್ ಆಗಬೇಕು ಅವರು ಹೇಗೆ ಅಂತ ಕೇಳಿದ್ದಕ್ಕೆ, ಇಲ್ಲ ಇಲ್ಲ ಇಲ್ಲ, ಹಿಂದೆ ಇರೋ ಹುಡುಗಿ ಪೂರ್ತಿಯಾಗಿ ಸಾಯಬೇಕು, ಅಲ್ಲೇ ಜೀವ ಬಿಡಬೇಕು, ಮುಂದೆ ಇರೋಳಿಗೆ ಪೆಟ್ಟಾದರೆ ಅಷ್ಟೇ ಸಾಕು ಅಂತ ಹೇಳಿದ್ದಕ್ಕೆ, ಯಾಕೆ ಮೇಡಮ್ ಅವರು ನಿಮಗೆ ಬೇಕಾಗಿರೋರು ಅಂತ ಹೇಳಿದ್ದಕ್ಕೆ, ನಾನು ಅವಳನ್ನ ಸಾಯಿಸುವಾಗ ನಾನೇ ನಿನ್ಗೆ ಹೇಳ್ತೀನಿ ಇವಾಗ ಹೋಗು ಅಂತ ಹೇಳಿದ್ದಕ್ಕೆ, ಸರಿ ಮೇಡಮ್ ಆಯಿತು, ಕೆಲಸ ಆದಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಇಲ್ಲ ಇಲ್ಲ, ನಾನೇ ಇಲ್ಲೇ ನಿಂತು ನೋಡ್ತಾ ಇರ್ತೀನಿ, ನೀನು ಹೋಗಿ ಕೆಲಸ ಮುಗಿಸು ಅಂತ ಹೇಳಿದ್ದಕ್ಕೆ, ಅಲ್ಲ ಮೇಡಮ್ ಬೇರೆಯವರೆಲ್ಲ ಕೆಲಸ ಕೊಟ್ಟ ತಕ್ಷಣ ಸರಿ ಆಯಿತು ಹೋಗಿ ಕೆಲಸ ಮುಗಿಸಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ, ಫೋನ್ನೂ ರಿಸೀವ್ ಮಾಡೋದಿಲ್ಲ ಅವರು, ನೀವು ನೋಡಿದ್ರೆ ಇಲ್ಲೇ ಇದ್ದು ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಅಂದಿದ್ದಕ್ಕೆ, ಅವರು ನರಳಾಡಿ ಸಾಯೋದನ್ನು ನಾನು ನೋಡಬೇಕಲ್ಲ, ಸರಿ ಹೋಗಿ ಕೆಲಸ ಮುಗಿಸು, ನಾನು ನಿನಗೆ ಫೋನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀನಿ, ಅದೇ ರೀತಿ ನೀನು ಕೆಲಸನ ಮುಗಿಸ್ಬೇಕು ಅಂತ ಹೇಳ್ತಾಳೆ. ಸರಿ ಮೇಡಮ್ ಅಂತ ಅಂದ್ಬಿಟ್ಟು ಅವನು ಗಾಡಿನ ಹತ್ತೋಕೆ ಹೋಗ್ತಾನೆ. ವಿಕ್ಕಿ ಅವರ ಅಮ್ಮ ಗಿಡಗಳಿಗೆ ನೀರು ಹಾಕಿಸ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿ ರಿತು ಬರ್ತಾಳೆ. ಅವಳು ಅಳ್ತಾ ಇರ್ತಾಳೆ. ಅದಕ್ಕೆ ಯಾಕಮ್ಮ ರಿತು ಅಳ್ತಾ ಇದೆಯಾ, ಯಾಕೆ ಏನಾಯಿತು, ಬಾ ಇಲ್ಲಿ ಕುತ್ಕೋ, ಫಸ್ಟು ನೀನು ಅಳೋದು ನಿಲ್ಲಿಸು, ಏನಾಯಿತು ಕರೆಕ್ಟಾಗಿ ಹೇಳು ಅಂತ ಹೇಳಿದ್ದಕ್ಕೆ, ನೋಡಿ ಆಂಟಿ ನಾನು ವಿಕ್ಕಿನ ಲವ್ ಮಾಡ್ತಾ ಇದ್ದೀನಿ, ಅದು ನಿಮಗೂ ಗೊತ್ತು ಅಲ್ವಾ, ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಇವಾಗ ಅಲ್ಲಿ ನಡೀತಾ ಇರೋ ಸುಳ್ಳು ಕೇಸಿಂದ ಅಪ್ಪ ಅಮ್ಮ ನಮ್ಮ ಲವ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಮುಂದೆ ಮದುವೆ ಆಗೋದಕ್ಕೂ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವೇ ಹೇಳಿ ಆಂಟಿ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ನಿನಗೆ ಗೊತ್ತು ಇದು ಸುಳ್ಳು ಕೇಸು ಅಂತ ಕೇಳಿದ್ದಕ್ಕೆ, ಆಂಟಿ ಇದು ಎಲ್ಲರಿಗೂ ಗೊತ್ತು ಅಲ್ವಾ ಆಂಟಿ, ಅದು ಸುಳ್ಳು ಕೇಸ್ ಅಲ್ವಾ ಆಂಟಿ ಅಂತ ಕೇಳ್ತಾಳೆ. ಅದಕ್ಕೆ ಸರಿ ಆಯಿತು, ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ್ದಕ್ಕೆ, ರೀತು ಓಕೆ ಆಯಿತು ಆಂಟಿ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಹಾಗಾದರೆ ಮುಂದೆ ನಿನಗೆ ಗಂಡ ಆಗ್ಬರೋನು ಡೈಲಿ ಕುಡ್ಕೊಂಡು ಬಂದರೆ ಮನೆಗೆ, ಕುಡ್ದ ಅಮಲಲ್ಲಿ ಬೇರೆ ಹುಡುಗಿರ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರೆ, ಹಾಗೆಯೇ ಕುಡ್ದ ಅಮಲಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ, ಅದನ್ನು ತಡೆಯೋಕ್ಕೆ ಹೋಗಿದ್ದ ನಿನಗೂ ತೊಂದರೆ ಕೊಟ್ಟರೆ ನೀನು ಸಹಿಸ್ಕೊತೀಯಾ ಅಂತ ಕೇಳಿದ್ದಕ್ಕೆ, ಅದು ಆಂಟಿ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಫಸ್ಟು ಅಂತ ಕೇಳಿದ್ದಕ್ಕೆ, ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಅದಕ್ಕೆ ಹೌದು, ಹಾಗಾದರೆ ನಿಮ್ಮ ಅಪ್ಪ ಅಮ್ಮ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ, ಅವರು ನಿನ್ನೊಳ್ಳೇದಕ್ಕೇ ಹೇಳ್ತಾ ಇರೋದು, ನಮ್ಮ ವಿಕ್ಕಿ ಇರೋದೇ ಹಾಗೆ, ಅದನ್ನು ನೀನು ಅರ್ಥ ಮಾಡಿಕೊಂಡು ವಿಕ್ಕಿಯಿಂದ ಸ್ವಲ್ಪ ದೂರ ಇರೋದನ್ನು ನೋಡು ಅಂತ ಹೇಳಿದ ತಕ್ಷಣ ರಿತುಗೆ ತುಂಬಾ ಕೋಪ ಬರುತ್ತೆ. ಎದ್ದು ನಿಂತ್ಕೊಂಡು, ಆಂಟಿ ಏನು ಆಂಟಿ ಈ ಥರ ಮಾತಾಡ್ತಾ ಇದ್ದೀರಾ, ನೀವು ಹೆತ್ತ ಮಗನ ಬಗ್ಗೆ ಈ ಥರ ಮಾತಾಡೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ, ಯಾಕಂಟಿ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ವಿಕ್ಕಿ ಅವರಮ್ಮ ಎದ್ದು ನಿಂತ್ಕೊಂಡು, ಅಮ್ಮ ರಿತು ನಾನು ಹೆತ್ತ ತಾಯಿ, ನಾನೇನೇ ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ, ಇದರಲ್ಲಿ ಏನೋ ಇದೆ ಅಂತ, ನಿನಗೆ ವಿಕ್ಕಿ ಎಷ್ಟು ವರ್ಷಗಳಿಂದ ಗೊತ್ತು, ಒಂದು 7-8 ವರ್ಷಗಳಿಂದ ಗೊತ್ತಾ, ಅಲ್ಲಿಂದ 1-2 ವರ್ಷದಿಂದ ನೀವಿಬ್ಬರೂ ಪ್ರೀತಿಸ್ತಾ ಇದ್ದೀರಾ, ನೀನು ಪ್ರೀತಿಸ್ತಾ ಇದೆಯಾ ಅನ್ನೋ ಕಾರಣಕ್ಕೋಸ್ಕರ, ಅವನಿಗೂ ನಿನ್ನ ಮೇಲೆ ಪ್ರೀತಿ ಭಾವನೆ ಇರೋ ಕಾರಣಕ್ಕೋಸ್ಕರ ಅವನು ನಿನ್ನ ಜೊತೆ ಒಳ್ಳೆ ಒಂಥರ ನಡ್ಕೊತಾ ಇದ್ದಾನೆ, ಅವನು ನಾರ್ಮಲ್ ಆಗಿ ಹೇಗಿರ್ತಾನೆ, ನಾರ್ಮಲ್ ಮನುಷ್ಯನಾಗಿ ಹೇಗಿರ್ತಾನೆ ಅನ್ನೋದನ್ನ ನೀನು ನೋಡಿಲ್ಲ. ವಿಕ್ಕಿ ಅವ್ರ ಅಮ್ಮ ಹೇಳಿದ್ದನ್ನು ರಿತುಗೆ ಅರಗಿಸ್ಕೊಳಕ್ಕೆ ಆಗ್ತಾ ಇರಲ್ಲ. ಬೃಂದ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಆ ವ್ಯಕ್ತಿ ಸರಿ ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ಗಾಡಿನ ತೆಗಿತಾನೆ. ಗಾಡೀಲಿ ಹೋಗ್ತಾ ಇರ್ತಾನೆ. ಹೋಗು ಸ್ಟಾರ್ಟ್ ಮಾಡು, ಅವಳು ಇನ್ನೇನು ಹೊರಡ್ತಾಳೆ ಅಂತ ಹೇಳ್ತಾಳೆ. ಸರಿ ಮೇಡಮ್ ಆಯಿತು, ನಾನು ಹೋಗಿ ಅಲ್ಲಿ ಟರ್ನಿಂಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಬಂದ ತಕ್ಷಣ ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಸರಿ ಆಯಿತು ಮುಂದೆ ಹೋಗು ಅಂತ ಹೇಳಿಬಿಟ್ಟು, ಸರಿ ಅವಳು ಹೊರಟರು, ನೀನು ಹೊರಡು ಅಂತ ಹೇಳ್ತಾಳೆ. ಸರಿ ಮೇಡಮ್ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾನೆ. ಆ ಕಡೆಯಿಂದ ಬರ್ತಾ ಇರ್ತಾಳೆ ಭಾರ್ಗವಿ. ಇವಳು ಆಯಿತು ಹೋಗು ಅಂತ ಹೇಳಿ ನೋಡ್ತಾ ಇರ್ತಾಳೆ. ಭಾರ್ಗವಿ ಹಿಂದೆ ಸಂಧ್ಯೆ ಇರೋದೇ ಇಲ್ಲ. ಅಯ್ಯೋ ಎಲ್ಲಿ ಹೋದ್ಲು ಅವಳು, ಸಂಧ್ಯೆನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು, ಸ್ಟಾಪ್ ಮಾಡು ಗುದ್ದಿಸ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ವ್ಯಕ್ತಿ ಸ್ಟಾಪ್ ಮಾಡಿಬಿಡ್ತಾನೆ ಗಾಡಿನ. ಸಂಧ್ಯಾನ ಯಾರು ಕರ್ಕೊಂಡು ಹೋದ್ರು ಅಂತ ಯೋಚನೆ ಮಾಡೋಷ್ಟರೊಳಗಡೆ ಇಲ್ಲಿ ಅರ್ಜುನ್ ಸಂಧ್ಯಾನ ಕರ್ಕೊಂಡು ಬಂದಿರ್ತಾನೆ ಕಾರಲ್ಲಿ.
ಕಾರಲ್ಲಿ ಕರ್ಕೊಂಡು ಬಂದು ಸರಿ ಆಯಿತು ಸ್ಕಾರ್ಫ್ನ ಕಟ್ಕೊ ಅಂತ ಅಂದ್ಬಿಟ್ಟು ಸಂಧ್ಯಾಗೆ ಹೇಳ್ತಾನೆ. ಅವಳು ಮುಖ ತುಂಬ ಸ್ಕಾರ್ಫ್ನ ಕಟ್ಕೊಂಡು ಕೆಳಗಿಳಿತಾಳೆ. ಆಯಿತು ಸಂಧ್ಯಾ, ಇನ್ನೇನು ಭಾರ್ಗವಿಯವ್ರು ಹೊರಟಿದ್ದಾರೆ, ಇನ್ನೇನು ಬಂದುಬಿಡ್ತಾರೆ, ನೀನು ಧೈರ್ಯವಾಗಿರು, ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಂಧ್ಯಾ, ಆಯಿತು ಅಣ್ಣ, ನಾನು ನಿಮ್ಮನೆ ಕೆಲಸದವಳಾದ್ರೂ ನನಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ನನ್ನನ್ನು ಸ್ವಂತ ತಂಗಿ ಥರ ನೋಡ್ಕೊತಾ ಇದ್ದೀರಾ, ಥ್ಯಾಂಕ್ ಯು ಅಣ್ಣ ಅಂತ ಹೇಳಿದ್ದಕ್ಕೆ, ಇಲ್ಲ ಸಂಧ್ಯಾ, ನೀನು ನನ್ನ ತಂಗಿ ಥರನೇ, ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿ ಆನ್ಸರ್ ಮಾಡು, ಕೋರ್ಟ್ನಲ್ಲಿ ಏನೇ ನಡೆದ್ರೂ ಧೈರ್ಯವಾಗಿರು ಅಂತ ಹೇಳಿದ್ದಕ್ಕೆ, ಅಲ್ಲ ಅಣ್ಣ, ನೀವು ಇದನ್ನೆಲ್ಲ ಮಾಡ್ತಾ ಇರೋದು ಭಾರ್ಗವಿ ಅಕ್ಕನ ಮೇಲಿನ ಲವ್ಗ ಅಂತ ಕೇಳಿದ್ದಕ್ಕೆ, ಲವ್ ಇಲ್ಲ ಅಂತ ಅಂದರೆ, ಪ್ರೀತಿ ಇಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ, ಆದರೆ ಇದೆಲ್ಲ ಮಾಡ್ತಾ ಇರೋದು ಒಂದು ಕಾಳಜಿಯಿಂದ, ನಿನಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಕೇಳಿದ್ದಕ್ಕೆ, ಆಯಿತು ಅಣ್ಣ, ಆದರೆ ಮುಂದೊಂದು ದಿನ ಈ ಸತ್ಯನ ಮುಚ್ಚಿಟ್ಟಿದ್ದು ಕೆಟ್ಟದ್ದಕ್ಕೆ ಅಂತ ಅಪಾರ್ಥ ಆಗಲಿಲ್ಲ ಅಂದರೆ ಸಾಕು ಅಕ್ಕನಿಗೆ, ನೀವಿಬ್ಬರು ಒಂದಾದರೆ ಅಷ್ಟೇ ಸಾಕು ಅಂತ ಹೇಳಿದ್ದಕ್ಕೆ, ಆಯಿತು ಸಂಧ್ಯಾ, ಈ ಮಧ್ಯದಲ್ಲಿ ನಾನು ಸತ್ಯ ಹೇಳಿದ್ರೆ ಅವ್ರ ಮನಸ್ಸು ಡೈವರ್ಟ್ ಆಗುತ್ತೆ, ಅವ್ರ ಮನಸ್ಸು ಡೈವರ್ಟ್ ಆಗೋದು ನನಗಿಷ್ಟ ಇಲ್ಲ, ನನ್ನ ಡ್ಯಾಡ್ ಸತ್ಯ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಅವ್ರು ನನ್ನ ಲೈಫಲ್ಲಿ ಸಿಕ್ಕಿರೋದ್ರಿಂದ ನನಗೆ ನನ್ನ ಡ್ಯಾಡ್ ಮೋಸ ಹೋಗ್ತಾ ಇರೋದು ನನಗೆ ಅರ್ಥ ಆಗಿದೆ, ಒಂದು ಮುಗಿಲಿ, ಮುಂದೊಂದು ದಿನ ನಾನೇ ಟೈಮ್ ನೋಡಿಕೊಂಡು ಅವ್ರಿಗೆ ಎಲ್ಲ ನಿಜನೂ ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ ಅಂತ ಅರ್ಜುನ್ ಹೇಳಿದ್ದಕ್ಕೆ, ಅಕ್ಕ ನೀವು ಸಿಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಲು ಅಣ್ಣ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ, ಅವ್ರು ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅರ್ಜುನ್ ಹೇಳ್ತಾನೆ. ಅದ್ರ ಜೊತೆಗೆ ನೀನು ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ, ಕರೆಕ್ಟಾಗಿ ಧೈರ್ಯವಾಗಿ ಆನ್ಸರ್ ಮಾಡು, ನಾವೆಲ್ಲ ಇದ್ದೀವಿ ನಿನ್ನ ಜೊತೆಗೆ, ನಿನ್ನ ಸಪೋರ್ಟ್ಗೆ ಅಂತ ಹೇಳಿದ್ದಕ್ಕೆ, ಥ್ಯಾಂಕ್ ಯು ಅಣ್ಣ ಅಂತ ಸಂಧ್ಯಾ ಹೊರಡ್ತಾಳೆ. ಋತುಗೆ ಎಷ್ಟು ಬುದ್ಧಿ ಹೇಳಿದ್ರು ಅವಳು ಕೇಳ್ತಾನೆ ಇರಲ್ಲ. ಅಲ್ಲಮ್ಮ, ನನ್ನ ಮಗ ಹಾಳಾಗೋದಕ್ಕೆ ಅವರಪ್ಪ ಅಂದರೆ ನನ್ನ ಗಂಡನೇ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅಧಿಕಾರ ಅಂತಸ್ತು ಎಲ್ಲ ಹುಟ್ಟಿದಾಗಿನಿಂದನೇ ಸಿಕ್ತು, ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ತಾನೆ ದುರುಪಯೋಗ ಮಾಡಿಕೊಂಡು ಅದರಿಂದ ಅವನ ಜೀವನನ ಅವನೇ ಹಾಳು ಮಾಡ್ಕೊಂಡಿದ್ದಾನೆ, ಈ ಕಡೆ ಓದೋ ಕಡೆನೂ ಕಾನ್ಸಂಟ್ರೇಟ್ ಮಾಡಲ್ಲ, ಮೋಜು ಮಸ್ತಿ ಅಂತ ಸುತ್ತಾ ಇರ್ತಾನೆ, ಅವನ ಫ್ರೆಂಡ್ಸ್ ಸರ್ಕಲ್ ಸರಿ ಇಲ್ಲ, ಎಲ್ಲರೂ ಅವನ್ನ ಹೊಗಳಿ ಅವನ್ನ ಹಾಳು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಾನೇ ಕಣ್ಣಾರೆ ನೋಡಿದ್ದೀನಿ ಎಷ್ಟೋ ಹುಡುಗಿರನ್ನ ಅವನು ಚುಡಾಯಿಸೋದನ್ನ, ಅದೇ ರೀತಿ ನನ್ನ ಕಿವಿನಲ್ಲಿ ಹುಡುಗಿರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ಅದಲ್ಲದೆ ಇಂದಾಗಿ ಈಗ ಒಂದು ಹುಡುಗಿ ಜೀವನ ಹಾಳಾಗಿದೆ, ಅವಳ ಮರ್ಯಾದೆ ಹೋಗಿದೆ, ಆದ್ರೂ ಅವನ ಮನಸ್ಸಲ್ಲಿ ಒಂದು ಕಿಂಚಿತ್ತೂ ದುಃಖ ಇಲ್ಲ, ನಾನು ಈ ಥರ ಮಾಡಿದ್ನಲ್ಲ ಅನ್ನೋ ಯೋಚನೆಯೂ ಇಲ್ಲ, ಅವನು ಸರಿ ಹೋಗ್ತಾನೆ, ಅವನು ಸರಿ ಹೋದ್ಮೇಲೆ ನಿನ್ನಂಥ ಒಂದು ಒಳ್ಳೆ ಹುಡುಗಿ ಅವನ ಕೈ ಹಿಡಿದು ಬದುಕ್ತಾಳೆ, ಅವನ ಜೀವನನೂ ಸರಿ ಹೋಗುತ್ತೆ ಅನ್ನೋ ಭರವಸೆ ಇತ್ತು, ಆದರೆ ಇವಾಗ ಅದೂ ಕಾಣಿಸ್ತಾ ಇಲ್ಲ, ನಾನೇ ನನ್ನ ಮಗಳನ್ನ ಅಂತ ಹುಡುಗನಿಗೆ ಕೊಡೋದಕ್ಕೆ ಬಯಸೋದಿಲ್ಲ ಅಂತ ಅಂದಮೇಲೆ ನಿನ್ನನ್ನು ನಾನು ಅವನ್ನ ನಂಬು ಅಂತ ಹೇಗಮ್ಮ ಹೇಳಿ, ನಾನು ಒಂದು ಹೆಣ್ಣಾಗಿ ಆ ಥರ ಮಾತಾಡೋದು ತಪ್ಪಲ್ವಾ, ಯಾಕೆ ಅಂದರೆ ನಾನು ಒಬ್ಳು ತಾಯಿ, ನಿಜ ಅವನ್ನ ತಾಯಿಯಾಗಿ ನೋಡಿದಾಗ ನನಗೂ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಅವನ ಮೇಲೆ ಪ್ರೀತಿ ಮಮಕಾರ ಎಲ್ಲ ಹುಟ್ಟುತ್ತೆ, ಆದರೆ ಒಂದು ಹೆಣ್ಣಾಗಿ ಯೋಚನೆ ಮಾಡುವಾಗ ಅದು ತಪ್ಪು ಅಂತ ಅನಿಸುತ್ತೆ, ನೀನು ಚಿಕ್ಕವಳು, ನೀನು ಓದ್ತಾ ಇದೆಯಾ, ಓದೋದು ಕಡೆ ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿ ಓದಿ ಒಬ್ಬ ಒಳ್ಳೆ ವ್ಯಕ್ತಿನ ಮದುವೆ ಆಗು ಅಂತ ಹೇಳಿದ್ದಕ್ಕೆ, ರಿತು ಏನು ಆಂಟಿ ನೀವು ಹೀಗೆ ಮಾತಾಡ್ತಾ ಇದ್ದೀರಾ, ನಾನು ವಿಕ್ಕಿ ಜೊತೆಗೇ ಇರ್ತೀನಿ, ವಿಕ್ಕಿ ಜೊತೆಗೆ ಇದ್ದು ತೋರಿಸ್ತೀನಿ, ವಿಕ್ಕಿನ ನಾನೇ ಕಾಪಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ, ಈ ಥರ ಗಿಳಿಗೆ ಹೇಳ್ದಂಗೆ ಹೇಳಿದ್ರು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗತ್ತೆ, ಆ ದೇವರೇ ನಿನ್ನನ್ನು ಕಾಪಾಡಬೇಕು ಅಂತ ಹೇಳಿದ್ದಕ್ಕೆ, ರಿತು ಆಯಿತು ಆಂಟಿ, ನಾನು ವಿಕ್ಕಿ ಜೊತೆಗೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಡ್ತಾಳೆ. ಕೋರ್ಟಲ್ಲಿ ವಿಕ್ಕಿ ಕೇಸ್ ಹಿಯರಿಂಗ್ ಇರೋದ್ರಿಂದ ಜೆ.ಪಿಯ ಎಂಟ್ರಿ ಆಗುತ್ತೆ ಕೋರ್ಟ್ಗೆ, ಹಾಗೇನೆ ವಿಕ್ಕಿ ಎಂಟ್ರಿ ಕೂಡ ಆಗುತ್ತೆ, ಇಬ್ಬರೂ ಮುಖಾಮುಖಿ ಆಗ್ತಾರೆ. ಅದಕ್ಕೆ ಜೆ.ಪಿ ಪಾಟೀಲ್ ಹೇಳ್ತಾರೆ ವಿಕ್ಕಿಗೆ, ವಿಕ್ಕಿ ಇದೇ ನಿನ್ನ ಲಾಸ್ಟ್ ಹಿಯರಿಂಗ್ ಆಗಿರುತ್ತೆ, ಇನ್ಯಾವತ್ತೂ ನೀನು ಈ ಕಡೆ ತಲೆ ಹಾಕೋ ಅವಶ್ಯಕತೆ ಇಲ್ಲ, ಕೋರ್ಟ್ ಮೆಟ್ಲು ಹತ್ತೋ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ಕೆ ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾನೆ. ಹಾಗೇನೆ ಜೆ.ಪಿ ಅವರ ಅಸಿಸ್ಟೆಂಟ್ ಕೂಡ, ಜೆ.ಪಿ ಸರೇ ನಿಮ್ಮ ಕಡೆ ಇದ್ದಾರೆ ಅಂತ ಅಂದಮೇಲೆ ನೀವು ಈ ಕೇಸ್ನ ಗೆದ್ದ ಹಾಗೇನೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರುವಾಗಲೇ ಜೆ.ಪಿ ಕಣ್ಣು ಎಲ್ಲ ಕಡೆ ತಿರುಗುತ್ತೆ, ಅಲ್ಲಿ ಅವನ ಫ್ರೆಂಡು ಜೀವನ್ ಇರಲ್ಲ, ಅದನ್ನು ಯೋಚನೆ ಮಾಡಿ ವಿಕ್ಕಿ ನಿನ್ನ ಫ್ರೆಂಡ್ ಇನ್ನೊಬ್ಬ ಜೀವನ್ ಅಂತ ಇದ್ನಲ್ಲ ಅವನು ಎಲ್ಲಿ ಅಂತ ಕೇಳಿದ್ಕೆ, ಅಂಕಲ್ ಅದು ರಾತ್ರಿ ನಮ್ಮ ಜೊತೆಗೆ ಇದ್ದ ಪಾರ್ಟಿ ಮಾಡ್ತಾ ಇರುವಾಗ, ಆದರೆ ಇವಾಗ ಕಾಣಿಸ್ತಾ ಇಲ್ಲ, ಇವಾಗ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ, ನಾಚಿಕೆ ಆಗಲ್ವಾ ವಿಕ್ಕಿ ಈ ಥರ ಹೇಳೋದಕ್ಕೆ, ನಿನಗೆ ನಾನು ಮುಂಚೆನೇ ಹೇಳಿದ್ದೆ ತಾನೇ ಚೆನ್ನಾಗಿರಿ ಅಂತ, ಅಂಥದ್ದು ಏನು ಕುಡಿತಾ ಇದ್ರಿ, ಮೈ ಮೇಲೆ ಜ್ಞಾನ ಇರದೇ ಇರೋ ಅಂಥದ್ದು, ಸರಿ ಆಯಿತು, ನಾನಂತೂ ಅವಳನ್ನ ಕೋರ್ಟಲ್ಲಿ ಗೆಲ್ಲೋದಕ್ಕಂತೂ ಬಿಡಲ್ಲ, ಮೋಸ್ಟ್ಲಿ ಅವನು ಭಾರ್ಗವಿ ಪರ ಹೋಗಿದ್ದಾನೆ ಅಂತ ನನಗೂ ಅನ್ನಿಸ್ತಾ ಇದೆ,
ಆದರೆ ಗಾಬರಿನಲ್ಲಿ ಏನೇನೋ ಆನ್ಸರ್ ಮಾಡಬೇಡಿ, ತುಂಬಾ ರಿಲ್ಯಾಕ್ಸ್ ಆಗಿ ಎಲ್ಲರೂ ಆನ್ಸರ್ ಮಾಡಿ ಕೋರ್ಟ್ ಒಳಗಡೆ, ಆಯಿತಾ ಅಂತ ಹೇಳಿಬಿಟ್ಟು ಕೋರ್ಟ್ ಒಳಗಡೆ ಹೋಗ್ತಾರೆ. ಇಲ್ಲಿ ಆ ವ್ಯಕ್ತಿ ಭಾರ್ಗವಿಗೆ ಗುದ್ದೋದಕ್ಕೆ ಅಂತ ಬರ್ತಾನೆ. ಅಷ್ಟರೊಳಗಡೆ ಬೃಂದ ಬೇಡ ಅಂತ ಹೇಳಿರ್ತಾಳೆ. ಆವಾಗ ಭಾರ್ಗವಿ ನಿಲ್ಲಿಸಿ, ಯಾರ್ರೀ ಅದು, ಇಳಿರಿ ಕೆಳಗಡೆ ಅಂತ ಅಂದ್ಬಿಟ್ಟು ಗಾಡಿಯಿಂದ ಕೆಳಗಡೆ ಇಳಿಸ್ತಾಳೆ. ಬೃಂದ ಏನಾಯ್ತು, ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಓಡ್ ಬರ್ತಾಳೆ. ಈ ವ್ಯಕ್ತಿ, ಅಲ್ಲ ಮೇಡಮ್, ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಏನ್ರಿ ನೀವು ಗುದ್ದೋಕೆ ಬಂದಂಗಿತ್ತು, ನೀವು ಯಾಕ್ರಿ ನನಗೆ ಗುದ್ದೋಕೆ ಬಂದ್ರಿ, ಏನ್ರಿ ಆಯಿತು ಅಂತ ಹೇಳಿದ್ದಕ್ಕೆ ಇನ್ನೊಬ್ರು, ಮೋಸ್ಟ್ಲಿ ಇವರು ಕುಡ್ದು ಬಂದೇ ಗಾಡಿ ಓಡಿಸ್ತಾ ಇದ್ರು ಅಂತ ಅನ್ಸುತ್ತೆ ಮೇಡಮ್, ನಾವು ಇವ್ರನ್ನ ಪೊಲೀಸ್ಗೆ ಹಿಡ್ಕೊಡೋಣ, ಪೊಲೀಸಿಗೆ ಕಾಲ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅಷ್ಟರೊಳಗಡೆ ಬೃಂದ ಅಲ್ಲಿಗೆ ಬಂದ್ಬಿಟ್ಟು, ಭಾರ್ಗವಿ ಏನೇ ಆಯಿತು, ಇಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಅಂದರು, ನಿನ್ಗೇನಾದರೂ ಆಯಿತಾ, ಯಾರ್ರೀ ಅದು, ಯಾಕ್ರಿ ಗುದ್ದಿದ್ರಿ ನನ್ನ ತಂಗಿಗೆ, ಏನ್ರಿ ಆಯಿತು ಅಂತ ಅಂದ್ಬಿಟ್ಟು ಗದರಿಸ್ತಾಳೆ. ಅದಕ್ಕೆ ವ್ಯಕ್ತಿ, ಮೇಡಮ್ ಅವರೇನೇ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಮೇಡಮ್, ದಯವಿಟ್ಟು ಪೊಲೀಸ್ ಅಂತ ಎಲ್ಲ ಹೋಗಬೇಡಿ, ಬಿಟ್ಬಿಡಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಹೋಗ್ರಿ ಅಂತ ಅಂದ್ಬಿಟ್ಟು ಆ ವ್ಯಕ್ತಿನ ಕಳಿಸ್ಬಿಡ್ತಾಳೆ ಬೃಂದನೆ. ಅದಾದಮೇಲೆ, ಭಾರ್ಗವಿ ಬಾರೆ, ಯಾಕೆ ರಿಸ್ಕು, ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ದಕ್ಕೆ, ಬಿಡೆ, ನಾನು ಗೊತ್ತು ನನಗೇನು ಆಗಿಲ್ಲ ಬಿಡು ಅಂತ ಹೇಳಿದ್ದಕ್ಕೆ, ನೀನೇನು ಇಲ್ಲಿ ಅಂತ ಕೇಳ್ತಾಳೆ ಭಾರ್ಗವಿ. ಅದು ನಿನ್ಗೆ ಹೇಳೋದೇ ಮರ್ತೆ ನೋಡು, ಅಮ್ಮ ಈಗಷ್ಟೇ ಕಾಲ್ ಮಾಡಿದ್ರು ಅಪ್ಪನಿಗೆ, ಅದು ಏನೋ ಎದೆ ನೋವು ಅಂತ ಹೇಳಿದ್ರು ಅಂತ ಹೇಳಿಕ್ಕೆ, ನಿನ್ನ ನಾಟಕ ಎಲ್ಲ ನನಗೆ ಗೊತ್ತು, ನೀನು ಪ್ರೋಮ್ಯಾಕ್ಸ್ ನಾಟಕಗಳೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ, ಇಲ್ಲಿ ನೀನು ಬಂದಾಗಲೇ ಅಂದ್ಕೊಂಡೆ ಈ ಡ್ರಾಮಾ ಎಲ್ಲ ನಿಂದೇನೆ ಅಂತ, ಬಿಡೇಲೆ. ಮನೆಯಿಂದ ಹೊರಟು ಇನ್ನೂ ನನಗೆ 2 ನಿಮಿಷ ಆಗಿಲ್ಲ, ಆಗ್ಲೇ ಅಮ್ಮ ಕಾಲ್ ಮಾಡಿ ನಿನಗೆ ಅಪ್ಪನಿಗೆ ಎದೆ ನೋವು ಅಂತ ಹೇಳಿಬಿಟ್ರೆ, ಅಪ್ಪನಿಗೆ ಟ್ಯಾಬ್ಲೆಟ್ ಕೊಟ್ಟು ನಾನೇ ಮಲಗಿಸ್ಬಿಟ್ಟು ಬಂದಿದ್ದೀನಿ, ನಿನ್ನ ನಾಟಕ ಎಲ್ಲ ನಾನು ನೋಡಿದ್ದೀನಿ, ಬಿಡು ಹೋಗು ಆ ಕಡೆ ಅಂತ ಹೇಳಿದ್ದಕ್ಕೆ, ನೋಡು ನೀನು ಇವತ್ತು ಕೋರ್ಟ್ಗೆ ಹೋಗಬೇಡ ಅಂತ ಅಂದ್ಬಿಟ್ಟು ಬೃಂದ ತಡಿತಾಳೆ. ಅದಕ್ಕೆ, ಬಿಡೆ, ನಿನ್ನ ಡ್ರಾಮಾ ಎಲ್ಲ ನಾನು ನೋಡಿದ್ದೀನಿ, ನನ್ನ ತಲೆ ತಿನ್ಬೇಡ ಅಂತ ಅಂದ್ಬಿಟ್ಟು ಗಾಡಿನ ಹತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬಿಡ್ತಾಳೆ. ಬೃಂದಾಗೆ ತುಂಬಾ ಕೋಪ ಬರುತ್ತೆ. ಭಾರ್ಗವಿ ಕೋರ್ಟ್ಗೆ ಬಂದಾಯಿತು, ಜಡ್ಜು ಯು ಮೇ ಪ್ರೊಸೀಡ್ ಅಂತ ಹೇಳ್ತಾರೆ. ಆನರ್, ಅವತ್ತು ನಮ್ಮ ಡಿಫೆನ್ಸ್ ಕ್ರಿಮಿನಲ್ ಲಾಯರ್ JP ಪಾಟೀಲ್ ಅವರು ಕೊಟ್ಟಿರೋ ಕೇಸ್ ಕಂಪ್ಲೇಂಟ್ ಕಾಪಿಯನ್ನ ವಿಜಯ್ ಕುಮಾರ್ ಅವ್ರ ಕಡೆಯಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಆಳವಾಗಿ ಅಧ್ಯಯನ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದೆ. ನಾನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋ ಹಾಗೆ ಈ ಕಾಲಾವಕಾಶ ನನಗೆ ತುಂಬಾನೇ ಹೆಲ್ಪ್ ಮಾಡಿದೆ ಯುವರ್ ಆನರ್. ಕೇಸಿಗೆ ಸಂಬಂಧಪಟ್ಟಂತಹ ಕಂಪ್ಲೇಂಟ್ ಕೊನೆ ಕ್ಷಣದಲ್ಲಿ, ಅಂದ್ರೆ ಕೋರ್ಟ್ಗೆ ಬರೋ ಕೊನೆ ಕ್ಷಣದಲ್ಲಿ ಬರ್ಕೊಂಡು ಬಂದಿರೋದು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಭಾರ್ಗವಿ ಹೇಳೋಷ್ಟರೊಳಗಡೆ JP ಪಾಟೀಲ್ ಅವರು ಎದ್ದು ನಿಂತ್ಕೊಂಡು, ಅಬ್ಜೆಕ್ಷನ್ ಯುವರ್ ಆನರ್. ಭಾರ್ಗವಿ ಭಟ್ಕಳ್ ಅವರು ಈ ಕೇಸ್ ಕಾಪಿನ ಎಲ್ಲಿಂದ ಪಡ್ಕೊಂಡ್ರು ಅಂತ ಕೇಳ್ಬೋದಾ? ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರ ಕಡೆಯಿಂದ ಪಡ್ಕೊಂಡೆ. JP ಪಾಟೀಲ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹೇಳಿದ ತಕ್ಷಣ ಜಡ್ಜ್, ನೋಡಿ ಅಮ್ಮ, ನಿಮ್ಗೇನೆ ಕೋರ್ಟ್ ಪರ್ಮಿಷನ್ ಕೊಡ್ದಾನೆ ನಿಮ್ಗೆ ಯಾವ ರೀತಿ ರೆಕಾರ್ಡ್ಸ್ ಬೇಕು ಆ ಥರ ಎಲ್ಲ ರೆಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬಾರ್ದು. ಇನ್ಸ್ಪೆಕ್ಟರ್ ಪ್ರತಾಪ್, ನಿಮ್ಗೂ ಗೊತ್ತಾಗಲ್ವೇನ್ರಿ? ಇನ್ಸ್ಪೆಕ್ಟರ್ ಪ್ರತಾಪ್ ಎದ್ದು ನಿಂತು, ಸಾರಿ ಮೈ ಲಾರ್ಡ್ ಅಂತ ಹೇಳಿದ್ದಕ್ಕೆ ಭಾರ್ಗವಿ ಕೂಡ, ಐ ಆಮ್ ಸೋ ಸಾರಿ ಮೈ ಲಾರ್ಡ್ ಅಂತ ಹೇಳ್ತಾಳೆ. ಮುಂದೆ ಈ ಥರ ತಪ್ಪುಗಳು ನಡೆಯೋದಿಲ್ಲ, ತಪ್ಪಿನ ಮುಂದೆ ಈ ಸಾಕ್ಷಿಗಳೆಲ್ಲ ಮುಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಕೆಲಸ ಮಾಡಬೇಕಾಯ್ತು, ಇನ್ನು ಮುಂದೆ ಈ ಥರ ಕೆಲಸಗಳು ನಡೆಯೋದಿಲ್ಲ, ನನ್ನನ್ನು ಕ್ಷಮಿಸಿ. ಹೇಳುವಾಗ JP ಇನ್ನೂ ನಿಂತೇ ಇರ್ತಾರೆ. ಅದಕ್ಕೆ ಜಡ್ಜ್, JP ಅವರೇ, ಸಾಕ್ಷಿಗಳನ್ನ ಹುಡುಕುವಾಗ ಕೆಲವೊಬ್ರು ಈ ಥರ ಎಲ್ಲ ಮಾಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಅಬ್ಜೆಕ್ಷನ್ ಓವರ್ ರೂಲ್ಡ್, ನೀವು ಕೂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ JP ಪಾಟೀಲ್ ಕೆಳಗಡೆ ಕೂತ್ಕೊಂತಾರೆ. ಯು ಕ್ಯಾನ್ ಕಂಟಿನ್ಯೂ ಅಂತ ಹೇಳಿದ್ಮೇಲೆ ಭಾರ್ಗವಿ, ಥ್ಯಾಂಕ್ ಯು ಯುವರ್ ಆನರ್. ಕೇಸ್ ಡೈರಿನ ನೋಡಿ ನನಗೆ ಹಲವಾರು ಸಂದೇಹಗಳು ಹುಟ್ಕೊಂಡಿದ್ದು. ಕೇಸ್ ಫೈಲನ್ನ ಫೇಮಸ್ ಹ್ಯಾಂಡ್ ರೈಟಿಂಗ್ ಅನಲೈಸರ್ ಮಂಜುನಾಥ್ ಬಾಣವರ್ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಸಾಕ್ಷಿ ಇಲ್ಲಿದೆ ಅಂತ ಪಾಯಿಂಟ್ಗಳ ಮೇಲೆ ಪಾಯಿಂಟ್ನ ಭಾರ್ಗವಿ ಹಾಕ್ತಾ ಇರ್ತಾಳೆ. ಆವಾಗ ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಅಂದ್ಬಿಟ್ಟು JP ಪಾಟೀಲ್ ಎದ್ದು ನಿಂತ್ಕೊಂತಾರೆ. ಅದಕ್ಕೆ ಜಡ್ಜ್, JP ಪಾಟೀಲ್ ಅವರೇ, ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಅಂತ ಅಂದ್ಬಿಟ್ಟು ನಿಂತ್ಕೊಬೇಡಿ, ಅವ್ರ ಪಾಯಿಂಟ್ಸ್ನ ಮುಗಿಸ್ಲಿ, ಅದಾದಮೇಲೆ ನಿಮ್ಮ ಪಾಯಿಂಟ್ಸ್ನ ನೀವು ಹೇಳಿ, ಕೂತ್ಕೊಳ್ಳಿ, ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳಿಬಿಟ್ಟು JP ಪಾಟೀಲ್ನ ಕೆಳಗಡೆ ಕೂರಿಸ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.